ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಬಾಗೇಪಲ್ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಏನು ತಾಲೂಕಿನ ವಿಚಾರ ಅಂದರೆ, ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ಈ ಜಡತ್ವ ಅಂದರೆ ತುಕ್ಕಿಡ್ದಿರ್ತಕ್ಕಂಥ ಒಂದು ಪಂಚಾಯಿತಿ. ಅದು ಜೊತೆಗೆ ಒಂದು ದೊಡ್ಡ ಕಾಯಿಲೆಗಳ ಥರ ಹರಳ್ಕೊಂಡ್ಬಿಟ್ಟಿದೆ. ಆ ಒಂದು ಪಂಚಾಯಿತಿ ಅಂತಲ್ಲ, ಎಂಟೈರ್ ತಾಲೂಕು ಪಂಚಾಯಿತಿ, ಒಳಪಟ್ಟಿರ್ತಕ್ಕಂಥ ಎಲ್ಲ ಪಂಚಾಯಿತಿಗಳು ಕೂಡ. ಯಾಕೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಇವತ್ತು. ಏನು ಈ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕೆಲಸ ಕಾರ್ಯಗಳೇನು, ಅಂಥ ಗನಂದಾರಿ ಕೆಲಸಗಳೇನು ಮಾಡಿದ್ದಾರೆ ಇವರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇಲ್ಲೇನಾಗುತ್ತೆ, ಈ ಪಂಚಾಯಿತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಮೇಡಮ್ ಅಂತಕ್ಕಂಥವರು ಅಲ್ಲಿ ಪಿ ಡಿ ಒ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಆ ಒಂದು ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಕೂಡ ಯಾವ ಮಟ್ಟದಲ್ಲಿ ನಡೀತಾ ಇದ್ದಾವೆ ಅಂತಂದರೆ, ಎಲ್ಲ ರಾಜಕೀಯ ಪ್ರೇರಿತ. ಅಲ್ಲಿ ಈ ನ್ಯಾಯಬದ್ಧವಾಗಿ ಹೋದರೆ ಕೆಲಸಗಳಾಗಲ್ಲ ಅಲ್ಲಿ. ಯಾಕೆ, ಏನಾಗಿದೆ ಅಲ್ಲಿ ಅಂದರೆ, ಈ ಜೀಮದ್ದೇಪಲ್ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಅಜ್ಜಿ ಇದ್ದಾರೆ. ಅವ್ರ ವಯಸ್ಸು ಒಂದು 60-65 ಮೇಲೆ ಆಗಿರಬೇಕು. ಅವರು ಈ ಪಂಚಾಯಿತಿ ಮತ್ತು ತಾಲೂಕು ಆಫೀಸು ಅಂದರೆ ಇದು TPS ಆಫೀಸ್ ಹತ್ರ ಎರಡೂ ಆಫೀಸುಗಳಿಗೆ ಸುತ್ತಿ ಅವ್ರಿಗೂ ಸಾಕಾಗೋಗಿದೆ. ಯಾಕೆ ಸುತ್ತಬೇಕಾಗಿದೆ ಆ ವಯಸ್ಸಲ್ಲಿ ಅವರು ಆ ಒಂದು ಗ್ರಾಮದಲ್ಲಿ 100 ಮತ್ತು 100 ಅಡಿ ಅಷ್ಟು ಜಾಗವನ್ನು ಜೀಮದ್ದೇಪಲ್ ಗ್ರಾಮದಲ್ಲಿ ತಗೊಂಡಿರ್ತಾರೆ. ಅವರು ತಗೊಂಡಿದ್ದಾಗ ಏನಾಗುತ್ತೆ, ಇವರು ಇದಾರಲ್ಲ ಪಿ ಡಿ ಒ, ಇವರ ವ್ಯಾಪ್ತಿಗೆ ಬರ್ತದೆ. ಅದು ತಿಮ್ಮಂಪಲ್ಲಿ ಪಂಚಾಯತಿಗೆ ಬರುತ್ತೆ, ಜೀಮದ್ದೇಪಲ್ಲಿ. ಅದರಲ್ಲಿ ಅರ್ಧ ಭಾಗನ ಇವರು ಮಾರಾಕಿರ್ತಾರೆ ಯಾರೋ ಇನ್ನೊಬ್ಬರಿಗೆ. ಇನ್ನು 100x50 ಖಾಲಿ ಜಾಗ ಈ ಲಕ್ಷ್ಮೀದೇವಮ್ಮ ಅಂತಕ್ಕಂಥವ್ರ ಹೆಸರಲ್ಲಿರ್ತದೆ. ಈ ಲಕ್ಷ್ಮೀದೇವಮ್ಮ ಹೆಸರಲ್ಲಿದ್ದಾಗ ಇಲ್ಲೇನಾಗುತ್ತೆ ಗೊತ್ತಾ, ಈ ಅಮ್ಮ ಕ್ರಯ ಮಾಡಿಲ್ಲ, ಇಲ್ಲ ದಾನದ ಪತ್ರದ ಮೂಲಕ ಕೊಟ್ಟಿಲ್ಲ, ಅಥವಾ ಹಕ್ಕು ಬಿಡುಗಡೆ ಮುಖಾಂತರನೂ ಕೊಟ್ಟಿಲ್ಲ. ಏನಾಗುತ್ತೆ ಅಂದರೆ, ಬೇರೆ ಏನು ಯಾರಿಗೂ ಆಗಿಲ್ಲ ಖಾತೆ. ಅದು ಈ ಸ್ವಂತ ಮಗಳಿಗೆ ಖಾತೆ ಮಾಡಿದ್ದಾರೆ ಆ ಪಂಚಾಯತಿಯಲ್ಲಿ. ಅಂದರೆ 426 HL ನಂಬರ್ ಏನಿದೆ, ಅದು ದೇವಮ್ಮ ಅವ್ರ ಹೆಸರಿನಲ್ಲಿರ್ತಕ್ಕಂಥ ಖಾತೆ ಕಟ್ ಮಾಡಿದ್ರೆ ಮಗಳ ಹೆಸರಿಗೆ ಕಂಟಿನ್ಯೂ ಆಗಿರುತ್ತೆ. ಅಲ್ಲಿ ಯಾವುದೇ ಥರ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ, ಇವರೇ ಬರೆದಿರ್ತಾರೆ ಕೈಯಲ್ಲಿ. ಇದು ವಸ್ತುಸ್ಥಿತಿಯಲ್ಲಿ. ಮತ್ತು ಸ್ವಂತ ಮಗಳೇ ಅಲ್ವಾ, ಯಾಕೆ ಬರ್ಕೊಂಡ್ರೆ ಏನಾಯಿತು, ಅದೇನು ದೊಡ್ಡ ವಿಚಾರ ಅಂದರೆ, ಆ ಅಜ್ಜಿ ನಾನು ಬರ್ಕೊಟ್ಟಿಲ್ಲ, ನನಗೆ ಮಗಳ ಕಡೆಯಿಂದ ತುಂಬ ತೊಂದರೆ ಇದೆ, ಅದು ನನ್ನ ಸ್ವಯಾಜಿತ ಆಸ್ತಿ ಅಂತ ಅವ್ರವೇನೋ ಲಿಟಿಗೇಷನ್ಸ್ ಅವೆ ಪ್ರಾಬ್ಲಮ್. ಅದು ಬಿಟ್ಟರೆ ಅದು ಸೆಕೆಂಡ್. ಆದರೆ ಇಲ್ಲಿ ಏನಾಗಿದೆ, ನಿಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಇಬ್ಬರನ್ನೂ ಕರೆಸಿ ದಾಖಲೆಗಳನ್ನ ಚೆಕ್ ಮಾಡಿ ಏನಾಗಿದೆ ಏನಾಗಿಲ್ಲ, ಯಾರು ಬರ್ಕೊಟ್ಟಿದ್ದಾರೆ, ಯಾಕೆ ಬರ್ಸ್ಕೊಂಡಿದ್ದಾರೆ ಅಂತ ತಿಳಿಸ್ಬೇಕು ಬೇಡ ನೀವು. ರಮೇಶ್ ಕುಮಾರ್ ಅವರ ಹತ್ರ ಹೋದರೆ 3-4 ಸತಿ ಭೇಟಿ ಆಗಿದ್ದರೆ ಅವ್ರನ್ನ ಪಿ ಡಿ ಒ ಅವ್ರ ಹತ್ರ ಹೋದರೆ ಪಂಚಾಯಿತಿ ಮೆಂಬರ್ಗಳೆಲ್ಲ ಹೇಳಿದ್ರೆ ನಾವು ಚೇಂಜ್ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡೋಕ್ಕೆ ಬರಲ್ಲ.